ನೆನ್ನೆ ಒಂದು ಪ್ರಶ್ನೆಯನ್ನು ಎತ್ತಿದ್ವಿ. 6 ಜನ ನಕ್ಸಲರು ಸರೆಂಡರ್ ಆದ್ರಪ್ಪ, ಫೈನ್, ವೆಲ್ ಆ್ಯಂಡ್ ಗುಡ್. ಕರ್ನಾಟಕದಲ್ಲಿ ನಕ್ಸಲರ ಸಶಸ್ತ್ರ ಹೋರಾಟ ಅನ್ನೋದು ಇನ್ನೂ ಮುಗಿದ ಅಧ್ಯಾಯ. ಇನ್ಯಾರೋ ಬಂದು ಮತ್ತೇನೋ ಒಂದು ಗುಂಪು ಕಟ್ಟಿ ಏನೋ ಮಾಡೋ ತನಕ ಅಂತೂ ಸದ್ಯಕ್ಕೆ ಮುಗೀತು. ಕರ್ನಾಟಕ ನಕ್ಸಲ್ ಮುಕ್ತ ರಾಜ್ಯ ಆಯಿತು. ವೆಲ್ ಆ್ಯಂಡ್ ಗುಡ್, ಸಂತೋಷ. ಅದು ಏನೇನು ಪ್ರೊಸೆಸ್ ಮಾಡಬೇಕು ಮಾಡಿ. ಬಟ್ ಹಾಗಿರುವಾಗ ಸರೆಂಡರ್ ಆದಂಥ ನಕ್ಸಲರು ವೆಪನ್ಸ್ ಎಲ್ಲಿ ಅಂತ ಕೇಳಿದ್ವಿ ನಾವು. ಮುಖ್ಯಮಂತ್ರಿಗಳ ಮುಂದೆ ಜಾಕೆಟ್ ಬಿಚ್ಚಿಕೊಟ್ಟು ಸರೆಂಡರ್ ಆದ್ರಂತೆ. ಆಯುಧಗಳನ್ನಿಟ್ಟು ಸರೆಂಡರ್ ಆಗೋದು ನೋಡಿದ್ದೀವಿ ನಾವು, ವೆಪನ್ಸ್ ಇಟ್ಟು ಸರೆಂಡರ್ ಆಗೋದು ನೋಡಿದ್ದೀವಿ. ಇವ್ರ ಹತ್ರ ವೆಪನ್ಸೇ ಇರಲಿಲ್ವಾ? ಮತ್ತಿದೆಂಥ ಸಶಸ್ತ್ರ ಹೋರಾಟ ಅಂತ ಕರೆಯೋಣ? ಸಾಕ್ಷಿಯಾಗಿ ನಿಮಗೆ ಸರೆಂಡರ್ನ ಮಾತುಕತೆಯಲ್ಲಿ ತೆಗೆಯಲಾದಂಥ ಫೋಟೋದಲ್ಲೇ ಕಾಣಿಸ್ತಾ ಇದೆ. 2.303 ಇದ್ದಾವೆ, ಒಬ್ಬರ ಸೊಂಟದಲ್ಲಿ ಪಿಸ್ತೂಲ್ ಇದೆ. ಇವ್ರು ಮಾಡ್ತಾ ಇರುವ ಪರೇಡ್ಗಳಲ್ಲಿ AK-47 ಏನು, AK-56 ಇತ್ತು ಅಂತ ಅನಿಸುತ್ತೆ. SBB ಎಲ್ಲಿದೆ, ಆಟೋಮೆಟಿಕ್ ವೆಪನ್ಗಳಿದ್ದಾವೆ, ಮತ್ತು ಅವೆಲ್ಲ ಎಲ್ಲಿ ಅಂತ ಪ್ರಶ್ನೆ ಕೇಳಿದ್ವಿ. ಆ ಪ್ರಶ್ನೆಗೆ ನೆನ್ನೆ ಒಬ್ಬರು ಉತ್ತರ ಕೊಡೋಕ್ಕೆ ತಯಾರಿಲ್ಲ. ಬಂಜಗೆರೆ ಜಯಪ್ರಕಾಶ್ ಅವರು ನೇರ ಸಂಪರ್ಕದಲ್ಲಿದ್ದರು ನಮ್ಮ ಜೊತೆಗೆ. ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿಯ ಸದಸ್ಯರವರು. ಎಲ್ರಿ ವೆಪನ್ ಅಂದ್ರೆ ಗೊತ್ತಿಲ್ಲಪ್ಪ. ಅವರು ತಮ್ಮ ಪಾಡಿಗೆ ತಾವು ನಡ್ಕೊಂಡು ಬಂದರು. ವೆಪನ್ಸ್ ಎಲ್ಲಿಟ್ಟಿದ್ದಾರೋ ನಮಗೆ ಗೊತ್ತಿಲ್ಲ. ನಾವೇನೇ ಇದ್ದರೂ ಮನುಷ್ಯರಿಗೆ ಸಂಬಂಧಿಸಿದವರೇ ಹೊರತು ಆಯುಧಗಳಿಗಲ್ಲ ಅಂದರು. ವೆಪನ್ಸ್ ಬಗ್ಗೆ ಮಾತಾಡೋದಕ್ಕೆ ಯಾರೂ ತಯಾರಿರಲಿಲ್ಲ. ಬಟ್ ನಮ್ಮ ಮೂಲಭೂತವಾದ ಪ್ರಶ್ನೆ ಇರೋದು, ಹಾಗಿದ್ರೆ ಕಾಡಲ್ಲಿ ಇನ್ನೂ ಯಾರ ಇದ್ದಾರಾ? ಅವ್ರ ಕೈಗೆ ವೆಪನ್ಸ್ ಕೊಟ್ಟು ನೀವು ಹೋರಾಟ ಮುಂದುವರಿಸಿ, ಲಾಲ್ ಸಲಾಂ, ನಮಗಾಗ್ತಿಲ್ಲ, ನಮಗೆ ವಯಸ್ಸಾಯಿತು, ನಾವು ಹೋಗ್ತೀವಿ, ಸರ್ಕಾರ ಕೊಟ್ಟ ಪ್ಯಾಕೇಜ್ ತಗೊಂಡು ನಾಡಿನಲ್ಲಿರ್ತೀವಿ, ಲೆಟ್ ಅಸ್ ಬಿ ಇನ್ ಟಚ್ ಅಂತ ಏನಾದ್ರು ಹೇಳಿ ಬಂದ್ರಾ ಅಂತ ಒಂದು. ಅದು ಇನ್ನೊಂದು, ಕಾಡಿನಲ್ಲಿ ಎಲ್ಲರೂ ಬಚ್ಚಿಟ್ಟು ನೋಡೋಣ, ಮುಂದೆ ಅವಶ್ಯಕತೆ ಬಂದರೆ ನಮಗೆ ಬರಲಿ ಅಥವಾ ಇನ್ಯಾರಿಗಾದ್ರೂ ಬಂದರೆ ಅವ್ರು ಬಳಸ್ಕೊಳ್ಳಿ ಅಂತೇನಾದ್ರು ಇಟ್ಟು ಬಂದ್ರ ಅಂತ. ಇದು ಎರಡೂ ಹೌದು ಅನ್ನೋದಾದ್ರೆ ಪರ್ಪಸ್ ಬೀಟ್ ಆದಂಗಲ್ವಾ? ಶರಣಾಗತಿ ಅರ್ಥ ಏನು? ಮನಪರಿವರ್ತನೆ ಆಗಿದೆ ನಮಗೆ. ನಾವು ಹೋದ ಮಾರ್ಗ ತಪ್ಪು ಅಂತ ನಮಗೆ ಖಚಿತ ಆಗಿದೆ. ಆ ಮಾರ್ಗ ಬಿಟ್ಟು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಒಪ್ಪಿಕೊಂಡಿರುವ ಮಾರ್ಗದಲ್ಲಿ ನಾವು ಬರೋದಕ್ಕೆ ತಯಾರಾಗಿದ್ದೀವಿ ಅಂತ ಬರೋದು. ಆ ಮನಪರಿವರ್ತನೆ ಆಗಿದ್ದರೆ ವೆಪನ್ಸ್ ಯಾಕೆ ಬೇಕು ಅಲ್ವಾ? ಈ ಪ್ರಶ್ನೆ. ಬಟ್ ಈ ವೆಪನ್ಸ್ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಹೋಮ್ ಮಿನಿಸ್ಟ್ರೇ ಒಂದು ಹೇಳ್ತಾರೆ, ಮುಖ್ಯಮಂತ್ರಿಗಳೇ ಒಂದು ಹೇಳ್ತಾರೆ. ಫೈನಲಿ ಏನಂದರೆ ಇವರು ಒಂದು ಕಡೆ ಬಚ್ಚಿಟ್ಟು ಬಂದಿದ್ದಾರಂತೆ ಕಾಡಿನಲ್ಲಿ. ವೆಪನ್ಸನ್ನು ಕಣ್ಣು ಮುಂದೆ ಇಟ್ಟು, ಅಂದರೆ ಅಧಿಕಾರಿಗಳ ಮುಂದೆ ಇಟ್ಟು ಸರೆಂಡರ್ ಆದ. ನಾವೇನು ಮುಖ್ಯಮಂತ್ರಿಗಳ ಮುಂದೆ ಯಾಕೆ ಆಯುಧ ತಗೊಂಡು ಬರಲಿಲ್ಲ ಅಂತಲ್ಲ ನಮ್ಮ ಪ್ರಶ್ನೆ. ಮತ್ತು ಹಾಗೆ ಪ್ರಶ್ನೆ ಕೇಳುವಷ್ಟು ದಡ್ರು ನಾವಲ್ಲ. ಎಲ್ಲೋ ಒಂದು ಕಡೆ ಸರೆಂಡರ್ ಮಾಡಬೇಕಾಗಿತ್ತು, ಯಾರ್ದೋ ಒಬ್ಬರ ಮುಂದೆ ಸರೆಂಡರ್ ಮಾಡಬೇಕಾಗಿತ್ತು. ಹಾಗೆ ಸ್ವತಃ ತಂದು ಸರೆಂಡರ್ ಮಾಡಿದರೆ ನಾಳೆ ದಿವಸ ಕೇಸ್ ಸ್ಟ್ರಾಂಗ್ ಆಗುತ್ತೆ ಅಂತ ಇವರು ಸರೆಂಡರ್ ಮಾಡಲಿಲ್ವಂತೆ. ಕೇಸ್ ಸ್ಟ್ರಾಂಗ್ ಮಾಡಬೇಕು ಅಂತ ಏನಾದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ನಿರ್ಧಾರ ಮಾಡಿದ್ರೆ, ಅಫ್ಕೋರ್ಸ್ ಹಂಗೆ ಮಾಡೋದಿಲ್ಲ. ಯಾಕಂದರೆ ಅನ್ನೋದು ನಾನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಕೇಸ್ ಸ್ಟ್ರಾಂಗ್ ಆಗೋದಿಲ್ಲ ಇವರು ವಿರುದ್ಧದ್ದು. ಈಗಲಾದರೂ ಇಂಥಲ್ಲಿ ಬಚ್ಚಿಟ್ಟಿದ್ದೀವಿ ಬನ್ನಿ ಅಂತಂದರೆ ಅವರ ಹೇಳಿಕೆಯನ್ನು ದಾಖಲು ಮಾಡಿಕೊಡ್ತಾರೆ, ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಾರೆ, ಮಹಜರಾಗತ್ತೆ, ಪಂಚನಾಮೆ ಆಗುತ್ತೆ, ನಾಳೆ ಕೋರ್ಟ್ನಲ್ಲಿ ಸಾಕ್ಷಿನೇ ಆಗೋದದು. ತಾವೇ ತಂದು ಕೊಟ್ಟರು ಅಥವಾ ಬಚ್ಚಿಟ್ಟ ಜಾಗವನ್ನು ಹೋಗಿ ತೋರಿಸಿದ್ರು ಕೂಡ ವ್ಯತ್ಯಾಸ ಏನಿದೆ ಗೊತ್ತಿಲ್ಲ. ಈಗ ಹೆಂಗೆ ಮಾಡ್ತಾರೆ ಅಂತ. ಯಾಕಂದರೆ ಇವರಿಗೆ ಕೊಟ್ಟ ಮಾತಿನಂತೆ ಆದಷ್ಟು ಬೇಗ ಇವ್ರನ್ನ ಜೈಲಿಂದ ಹೊರಗೆ ತಂದು ಸಮಾಜದ ಮುಖ್ಯವಾಹಿನಿಯಲ್ಲಿ ಬಿಟ್ಟು ಬೇರೆ ಹೋರಾಟ ಮಾಡ್ಕೊಂಡಿರಿ ಅಂತ ಹೇಳ್ಬೇಕು. ನನಗೆ ಪ್ರಶ್ನೆ ಇರೋದು, ವೆಪನ್ಸ್ನ ವಿಷಯ ಹೋಮ್ ಮಿನಿಸ್ಟ್ರಿಗೆ ಸ್ಪಷ್ಟವಾಗಿ ಗೊತ್ತಿರಬೇಕಲ್ವ? ಯಾಕೆಂದರೆ ಶರಣಾಗತಿ ಆಗೋದೇ ಪೊಲೀಸರ ಮುಂದೆ. ಕೇಳಿಸ್ಕೊಳ್ಳಿ, ಹೋಮ್ ಮಿನಿಸ್ಟರ್ ಏನು ಹೇಳಿದ್ರು, ಚೀಫ್ ಮಿನಿಸ್ಟರ್ ಏನು ಹೇಳಿದ್ರು ಅಂತ. ಅಲ್ಲ, ಈಗ ಅದನ್ನು ಹುಡುಕಿಸ್ಬೇಕು. ಕಾಡಿನಲ್ಲಿ ಅವರು ಎಲ್ಲಿ ಬಿಸಾಕಿದ್ದಾರೆ ಗೊತ್ತಿಲ್ಲ, ಅದನ್ನು ಹುಡುಕಿಸ್ಬೇಕು. ಅದಕ್ಕೆ ಈಗಾಗಲೇ ಇಲಾಖೆಯವರು ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೆಲ್ಲ ಪ್ರೊಸೀಜರ್ಸ್ ಇದೆ. ನಮಗೆ ಸಿಕ್ಕಿದಂಥ ಮಾಹಿತಿ ಪ್ರಕಾರ ಇವರು ಅವ್ರನ್ನ ಹೊರಗೆ ಹಾಕಿದ್ರು ಅಂತ. ಅದೇನೇನು ಕಾರಣ ಗೊತ್ತಿಲ್ಲ, ಅದನ್ನು ಈಗ ಹುಡುಕಿಸ್ತಾ ಇದ್ದಾರೆ. ಶಸ್ತ್ರಾಸ್ತ್ರಗಳು ಇದ್ದಾವೆ, ಅವನು ಕೂಡ ಮಾಜರ್ ಮಾಡಿ ತಗೋತಾರೆ. ಗೊತ್ತಿದೆ ಎಲ್ಲಿದ್ದಾವೆ ಅಂತ ಮಾಜರ್ ಮಾಡಿ ಅದನ್ನು ನಕ್ಸಲೈಟ್ಸು ಇರಬಾರ್ದು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ನಕ್ಸಲಿಸಮ್ ಇರಬಾರ್ದು, ಯಾವುದೇ ಹೋರಾಟ ಶಾಂತಿಯುತವಾಗಿರಬೇಕು, ಶಸ್ತ್ರಾಸ್ತ್ರಗಳ ಮೂಲಕ ಹೋರಾಟ ಆಗಬಾರ್ದು ಅನ್ನೋದು ನಮ್ಮ ನಿಲುವು. ಗೊತ್ತಿಲ್ಲ ನಮಗೆ ಇನ್ನೊಬ್ಬ ಇದನೋ ಇಲ್ವೋ ಅಂತಕ್ಕಂಥದ್ದು ಗೊತ್ತಿಲ್ಲ. ಅವ್ರಿಗೂ ನಾನು ಮನವಿ ಮಾಡ್ತೇನೆ, ನೀವು ಕೂಡ ಮುಖ್ಯವಾಹಿನಿ ಬಂದ್ಬಿಡಪ್ಪ, ಮುಖ್ಯವಾಹಿನಿ ಬಾ ಅಂತ ಹೇಳಿ ಅವ್ರಿಗೂ ಕರೀತಾರೆ. ಆಯುಧಗಳನ್ನು ತಾವೇನು ಬಳಕೆ ಮಾಡ್ಕೊಳ್ತಿದ್ರಲ್ಲ, ಆಯುಧಗಳನ್ನು ಒಪ್ಪಿಸ್ಬೇಕಿತ್ತು. ನನಗಿರೋ ಮಾಹಿತಿ ಪ್ರಕಾರ ಈ ಗಳಿಗೆವರೆಗೂ ಅವ್ರ ಹತ್ರ AK-47 AK-56 ಬಾಂಬೋ ಗಿಂಬೋ ಏನೋ ಇದ್ವಲ್ಲ, ಯಾವುದೂ ಕೊಟ್ಟಿಲ್ಲ. ಮತ್ತು ಅವ್ರ ಕಂಡೀಷನ್ ಆಗ್ತಾ ಇದ್ದಾರೆ ಅಂದರೆ ಶರಣಾಗಿರೋದು ನಕ್ಸಲರು ಅಥವಾ ನಕ್ಸಲರಿಗೆ
ಸರ್ಕಾರ ಶರಣಾಗಿದೆಯೋ? ನಕ್ಸಲರಿಗೂ ಶರಣಾಗಿಲ್ಲ ಅನ್ನೋದಾದರೆ ಅವರಿಗೆ ನೆರವು ಕೊಡ್ತಿದ್ದವ್ರು ಯಾರು ಪತ್ತೆ ಹಚ್ಚಬೇಕು, ಆಯುಧಗಳು ವಶಕ್ಕೆ ತಗೊಳ್ಬೇಕು, ಕಾನೂನು ಕ್ರಮ ಆಗಬೇಕು. ಈ ಇಡೀ ಎಪಿಸೋಡೇ ಒಂದು ಸ್ವಲ್ಪ ಗೊಜ್ಜಲಾಗಿದೆ, ಇದು ಡೌಟ್ಫುಲ್ ಆಗಿದೆ. ಹೋಮ್ ಮಿನಿಸ್ಟರ್ಗೆ ಮಾಹಿತಿ, ಈ ಸರೆಂಡರ್ ಆಗಿರುವ 6 ಜನ ಸೇರಿ ಆ ರವೀಂದ್ರನ ಹೊರಗೆ ಹಾಕಿದ್ರು ಅಂತ. ಫಾರ್ ಯುವರ್ ಇನ್ಫಾರ್ಮೇಷನ್, ರವೀಂದ್ರ ಅನ್ನುವ ಇನ್ನೊಬ್ಬ ನಕ್ಸಲಿಟ್ ಸರೆಂಡರ್ ಆಗಿಲ್ಲ. ಹೀಸ್ ವೇರ್ ಅಬೌಟ್ಸ್ ಆರ್ ಅನ್ನೋನ್. ಹೋಮ್ ಮಿನಿಸ್ಟ್ರಿಗಿರೋ ಮಾಹಿತಿ ಇವರೆಲ್ಲ ಸೇರಿ ಹೊರಗಡೆ ಹಾಕಿದ್ರು ಆತನನ್ನು ಅಂತ. 8 ಜನರ ತಂಡ ಇದ್ರು. ಈ ತಂಡಕ್ಕೆ ನಾಯಕತ್ವ ಇದ್ದದ್ದು ವಿಕ್ರಮ್ ಗೌಡಂತು. ವಿಕ್ರಮ್ ಗೌಡ ಸರೆಂಡರ್ ಆಗೋದಕ್ಕೆ ಒಪ್ಪಲಿಲ್ಲ. ಆತನ ಆಡಿಯೋ ಕೂಡ ಒಂದು ಬಂದಿದೆ, ಸಮಯ ಇಲ್ಲ ಇವತ್ತಿದ್ದಿದ್ರೆ ಅದನ್ನು ಕೇಳಿಸ್ಬಿಟ್ರು. ಸರೆಂಡರ್ ಆಗೋದಿಲ್ಲ ನಾನು ಅಂತಾನಾತ. ಆತನನ್ನು ಎನ್ಕೌಂಟರ್ನಲ್ಲಿ ಹೊಡೆದಾಕಿದ್ರು. ಹಿ ವಾಸ್ ಎನ್ಕೌಂಟರ್ಡ್. ಉಳಿದವರೆಷ್ಟು? 7 ಜನ. 7 ಜನರ ಪೈಕಿ 6 ಜನ ಸರೆಂಡರ್ ಆದರು. ಇನ್ನೊಬ್ಬ ಎಲ್ಲಿ? ಪ್ರಶ್ನೆ ಬರುತ್ತೆ. ನಿನ್ನೆ ಬಂಜಿಗೆರೆ ಜಯಪ್ರಕಾಶರ ಜೊತೆಗೆ ಮಾತಾಡುವಾಗ ವಿಕ್ರಮ್ ಗೌಡ ಎನ್ಕೌಂಟರ್ ಆದ ನಂತರ ಇವರು ಕಾಡಿನಲ್ಲಿ ಚದುರು ಹೋಗ್ಬಿಟ್ರು, ದಿಕ್ಕಾಪಾಲಾಗ್ಬಿಟ್ರು, ಒಬ್ಬೊಬ್ಬರು ಒಂದೊಂದು ಕಡೆ ಹೋಗ್ಬಿಟ್ರು. ಅದಾದಮೇಲೆ ಹಂಗೂ ಹಿಂಗೂ ಕಷ್ಟಪಟ್ಟು 6 ಜನ ಒಂದು ಕಡೆ ಸೇರ್ಕೋತಾರೆ. ಇನ್ನೊಬ್ಬ ಎಲ್ಲಿ ಹೋದ ಗೊತ್ತಿಲ್ಲ. ಆತ ಕಾಡಿನಲ್ಲಿ ಎಲ್ಲರೂ ಕಳೆದು ಹೋಗಿದ್ದಾನೋ, ಕೇರಳ ತಮಿಳುನಾಡು ಕಡೆ ಎಲ್ಲರೂ ಹೋಗಿದ್ದಾನೋ, ಅಥವಾ ಕಾಡಿನಿಂದ ಹೊರಗೆ ಬಂದು ನಗರದಲ್ಲಿ ಎಲ್ಲರೂ ಬದುಕ್ತಾ ಇದ್ದಾನೋ ಅನ್ನೋದು ನಮಗೆ ಗೊತ್ತಿಲ್ಲ ಅಂತ ಬಂಜಿಗೆರೆ ಜಯಪ್ರಕಾಶರ ಹೇಳಿದ್ದು. ಇವ್ರಿಗೂ ಗೊತ್ತಿಲ್ಲವಂತೆ, ಈ 6 ಜನರಿಗೆ ಆತ ಎಲ್ಲಿದ್ದಾನೋ ನಮಗೆ ಗೊತ್ತಿಲ್ಲ ಅಂತ. ಬಂಜಿಗೆರೆಯವರು ಇನ್ನೂ ಒಂದು ಮಾತನ್ನು ಹೇಳಿದ್ರು, ಆತನ ಕೈಯಲ್ಲಿ ವೆಪನ್ಸ್ ಇಲ್ಲ, ಅದು ನಾವು ಖಚಿತವಾಗಿ ಹೇಳಬಲ್ವಿ. ಈ 6 ಜನ ಹೇಳ್ತಾರಂತ, ಅವನ ಹತ್ರ ಏನೂ ಆಯುಧಗಳಿಲ್ಲ ಅಂತ. ಆವಾಗಲೇ ನಾನು ಪ್ರಶ್ನೆ ಕೇಳಿದ್ದೆ, ಹಂಗಿದ್ರೆ ಇವ್ರ ಹತ್ರ ಇರೋ ವೆಪನ್ಸ್ ಎಲ್ಲಿ ಅಂತ. ಬಟ್ ನಮ್ಮ ಹೋಮ್ ಮಿನಿಸ್ಟ್ರಿಗಿರೋ ಮಾಹಿತಿ, ಈ 6 ಜನನ ಸೇರಿ ಅವನನ್ನು ಹೊರಗೆ ಹಾಕಿದ್ರಂತೆ. ಕಳಕಳಿಯ ಮನವಿ, ನಕ್ಸಲಿಸಮ್ ಅನ್ನುವಂಥದ್ದು ಭಾರತ ಎದುರಿಸ್ತಾ ಇರುವ ಅತಿ ದೊಡ್ಡ ಇಂಟರ್ನಲ್ ಸೆಕ್ಯೂರಿಟಿ ಇಶ್ಯೂಗಳ ಪೈಕಿ ಒಂದು. 10 ವರ್ಷದಲ್ಲಿ ಆನ್ ಆ್ಯನ್ ಆ್ಯಾವ್ರೇಜ್ 7-8 ಸಾವಿರ ಜನ ಪ್ರಾಣ ಬಿಡ್ತಾರೆ. ಅದರಲ್ಲಿ 7-8 ಸಾವಿರ ಪ್ರಾಣಗಳು ಹೋಗ್ತವೆ. ಒನ್ ಆಫ್ ದ ಬಿಗ್ಗೆಸ್ಟ್ ಇಂಟರ್ನಲ್ ಸೆಕ್ಯೂರಿಟಿ ಇಶ್ಯೂಸ್. ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ 2026 ಮಾರ್ಚ್ 31ಕ್ಕೆ ಭಾರತ ನಕ್ಸಲ್ ಮುಕ್ತ ಆಗುತ್ತೆ ಅಂತ. ಸಂತೋಷ ಆಗಲಿ. ಬಟ್ ಆ ಒಂದು ಗುರಿಗೆ ಈ ರೀತಿಯಾದಂಥ ಬೆಳವಣಿಗೆಗಳು ಅಡ್ಡಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಕೇಳ್ತೇವೆ. ಒಂದು ಕ್ಲಿಯರ್ ಪಿಕ್ಚರ್ ಕೊಡಿ, ಅಷ್ಟೇ. ಕ್ಲಿಯರ್ ಪಿಕ್ಚರ್ ಕೊಡಿ. ಇವರ ಹತ್ರ ಆಯುಧಗಳ ಇವ್ರ ಹತ್ರ ಇದ್ದಂಥ ವೆಪನ್ಸ್ ಎಲ್ಲಿದ್ದಾವೆ? ಶರಣಾಗತಿ ಅರ್ಥ ಇವ್ರು ಕೂತ್ಕೊಂಡು ಇಂಟ್ರಾಗೇಷನ್ನಲ್ಲಿ ತಮಗಿರುವ ಅಷ್ಟು ಮಾಹಿತಿ ಕೊಡಬೇಕು. ಒಂದು AK-47 ಇವರಿಂದ ವಶಪಡಿಸಿಕೊಳ್ಳಲಾಯಿತು ಅಂದರೆ ಆ AK-47ನ ಮೂಲ ಏನು ಅನ್ನೋದು ಹೇಳ್ಬೇಕು. ಇವರು ಎಲ್ಲಿಂದ ಬಂತು? ಇವ್ರಿಗೆ ಸಪ್ಲೈ ಮಾಡ್ತಾ ಇರೋರು ಯಾರು? ಅದನ್ನು ಹಣಕಾಸಿನ ಮೂಲಗಳನ್ನು ಹೇಳಬೇಕಾಗತ್ತೆ. ನಗರದಲ್ಲಿ ಇವ್ರ ಜೊತೆ ಟಚ್ನಲ್ಲಿದ್ದವ್ರು ಯಾರ್ಯಾರು ಅಂತ ಹೇಳಬೇಕಾಗತ್ತೆ. ಶರಣಾಗತಿ ಅಂದರೆ ಆಯಿತು, ನಮ್ಗೆ ಆಗ್ತಿಲ್ಲ ಕಾಡಿನಲ್ಲಿರೋದಕ್ಕೆ, ಇನ್ಮೇಲೆ ನಿಮ್ಮ ಮಧ್ಯದಲ್ಲಿ ಇರ್ತೀವಿ, ಬಂದುಬಿಡೋದಲ್ಲ, ಪ್ರಾಸೆಸ್ ಆಗಬೇಕಲ್ಲ, ಅದು ಆಗಲಿ ಅಂತ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.